ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರೀದೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಎಷ್ಟು ದಿವಸ ಬುಧ ಈ ತುಲಾರಾಶಿಯಲ್ಲಿ ಮಿತ್ರನ ಮನೆಯಲ್ಲಿ ಸಂಚರಿಸ್ತಾ ಇದ್ದ, ಈಗ ಮತ್ತೆ ಮರಳಿ ಶತ್ರು ಕ್ಷೇತ್ರಕ್ಕೆ, ಕುಜನ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಕುಜನ ಕ್ಷೇತ್ರದಲ್ಲಿ ಸ್ವಲ್ಪ ಬುಧ ಬುದ್ಧಿವಂತನೊಬ್ಬ ಕಳ್ಳನ ಸಹವಾಸ ಮಾಡಿಬಿಟ್ರೆ ಹೇಗಾಗುತ್ತೆ? 4-6 ಮಂದಿ ಕಳ್ಳರ ಜೊತೆಗೆ ಒಬ್ಬ ಬುದ್ಧಿವಂತ ಸೇರಿದ್ರೆ ಅವನು ಕೂಡ ಕಳ್ಳನಿಗೆ ರಾಜನಾಗ್ಬಿಡ್ತಾನೆ. ಆ ರೀತಿಯ ಬುದ್ಧಿಚೌರ್ಯ ಹೀಗಲ್ಲರೂ ಅವಿವೇಕಿಗಳ ಹೀಗೆ ಅದನ್ನು ಲಾಪ್ಟಾಯಿಸಬೇಕು, ಹೀಗೆ ಅದನ್ನು ತೊಂದರೆ, ಈ ಥರದ್ದೊಂದು ಬುದ್ಧಿ ಬಂದುಬಿಡುತ್ತೆ. ಆ ರೀತಿಯ ಒಂದು ಮನಸ್ಸಿಗೆ ದುರ್ಬಲತೆ ಬರುತ್ತೆ. ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ ಅಂತಾರಲ್ಲ, ಎಲ್ಲಿಂದಲೋ ಆ ಗಾಳಿ ಒಂದು ಬೀಜವನ್ನು, ಎಲೆಯನ್ನು ಮತ್ತು ತಂದು ಒಂದು ಕಡೆಗೆ ಎಸೆಯುತ್ತೆ, ಅಲ್ಲಿ ಮೊಳೆಯುತ್ತೆ ನೋಡಿ ಕೆಟ್ಟ ಫಲ ಅನ್ನೋದು. ಹಾಗಾಗ್ಬಿಡುತ್ತೆ. ಯಾರ್ದೋ ಮನಸ್ಸಿಗೆ ಯಾವುದೋ ಸಂದರ್ಭದಲ್ಲಿ ಕೇಳಿದಂಥ ಮಾತು ಜಾಗೃತ ಆಗಿಬಿಡುತ್ತೆ, ತನ್ಮೂಲಕ ಅದು ಇನ್ನೇನೋ ಫಲ ಕೊಟ್ಬಿಡುತ್ತೆ. ಆ ರೀತಿ ಸಾಧ್ಯತೆ ಬುಧನಿಂದಾಗಿ ಅಂಥದ್ದೊಂದು ತೊಡಕುಗಳು ಉಂಟಾಗಿಬಿಡುತ್ತೆ. ಅಲ್ಲಿ ದ್ಯೂತ ಅಂತ ಹೇಳಿ ಮೊದಲನೇ ಪದವೇ ದ್ಯೂತ, ರಣವ, ಜೂಜು, ಬೇಡದೇ ಇರತಕ್ಕಂಥದ್ದು ಇನ್ಯಾವುದೋ ಒಂದು ಚಟ, ಅದಕ್ಕೆ ದುಡ್ಡು ಸುರಿಯೋದು, ಈಗ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದ್ರ ಅರಿವಾಗೋದಿಲ್ಲ. ಯಾವಾಗ ಮನಸ್ಸಿಗೆ ಮಂಕು ಕವಿಯುತ್ತೆ, ತಾನು ಮಾಡಿದ್ದೇ ಸರಿ, ಇನ್ಯಾರು ಹೇಳಿದ್ದು ತಪ್ಪು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ, ಅನ್ನಿಸ್ತಾ ಇರುತ್ತೆ. ಒಳ್ಳೆಯದಲ್ಲಪ್ಪ ಇದು ಅಂತ ಅಂದರೂ ಕೂಡ ನಿನಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡಿರು, ಇಷ್ಟೇ ಹೇಳೋದು. ಯಾಕೆ ಅಂದರೆ ಬುದ್ಧಿ ಆ ಮಟ್ಟಕ್ಕೆ ಕವಿದು ಬಿಟ್ಟಿದೆ, ಸಂಘವಶಾತ್ ಹಾಗಾಗ್ಬಿಡುತ್ತೆ. ಈ ಬುಧ ಈ ಶತ್ರು ಕ್ಷೇತ್ರದಲ್ಲಿದ್ದ ಸಂಚರಿಸುವಾಗ ಆ ರೀತಿಯ ಒಂದು ತೊಡಕುಗಳನ್ನು, ತೊಂದರೆಗಳನ್ನು, ವಸ್ತುತಃ ಬುಧ ಸ್ನೇಹಿತರನ್ನು ಪ್ರತಿನಿಧಿಸ್ತಕ್ಕಂಥದ್ದು. ವಾಕ್ಕರ್ಮ ಕೃದ್ಬೋಧನ ಅಲ್ಲಿ ಹೇಳುತ್ತೆ, ಬಂಧು ಮಾತುಲ ಸುಹೃದ್ ವಾಕ್ಕರ್ಮ ಕೃದ್ಬೋಧನ ಅಂತ ಇದೆಯಲ್ವಾ. ಇವೇ ಬಂಧುಗಳ ಜೊತೆಗೆ ಬಾಂಧವ್ಯ ಹಾಳಾಗಿಬಿಡುತ್ತೆ. ಸ್ನೇಹಿತರ ಜೊತೆ ಸೇರಿಕೊಂಡು ಮಾಡಿದ್ದೇನಪ್ಪ ಅಂತಂದರೆ ದರೋಡೆ, ಈ ಮತ್ತೊಂದು ಲೂಟಿ, ಈ ಥರದ್ದು ಶುರುವಾಗ್ಬಿಡುತ್ತೆ. ಈ ರೀತಿ ಆಗಿಬಿಡಬಾರ್ದು. ಬುಧನ ಪ್ರಭಾವ ಕುಜಕ್ಷೇತ್ರದ ಸಂಚರಿಸುವಾಗ ಸಾಲ ಮಾಡುವಂಥ ಪ್ರವೃತ್ತಿ ಆಗಬಹುದು, ಚರ್ಮಕ್ಕೆ ವ್ಯಾಧಿ ಉಂಟಾಗ್ತಕ್ಕಂಥದ್ದು ಆಗಬಹುದು, ಬುದ್ಧಿಯಲ್ಲಿ ವಿಚಿತ್ರವಾದ ಆಲೋಚನೆಗಳು ಉಂಟಾಗ್ತಕ್ಕಂಥದ್ದು, ಹೀಗೆ ಅನೇಕ ಬಗೆಗಳಲ್ಲಿ ಬುದ್ಧಿಗೆ ವ್ಯಾಧಿ ಉಂಟು ಮಾಡ್ತಾನೆ. ಹೀಗಾಗಿ ಹುಷಾರಾಗಿರಬೇಕು. ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳೋ ಮಾರ್ಗ ಯಾವುದಪ್ಪ? ಬುದ್ಧಿಗೆ ರೋಗ ಅಂಟಬಾರ್ದಲ್ವ. ಬುದ್ಧಿಗೆ ರೋಗ ಅಂಟುಬಿಟ್ರೆ ಕಥೆ ಮುಗಿದೋಯ್ತು. ತಾನೂ ಹಾಳಾಗುವುದಲ್ಲದೆ ಪರಿಸರವನ್ನು ಹಾಳು ಮಾಡಿಬಿಡ್ತಾನಾತ. ಹೀಗಾಗಿ ಬುಧನ ಆರಾಧನೆ ಈ ದಿವಸ ತಪ್ಪದೆ ಎಲ್ಲ ರಾಶಿಗಳವರು, ಒಂದೊಂದು ರಾಶಿಗೂ ಒಂದೊಂದು ಥರ ಇದೆ, ಆಮೇಲೆ ಹೇಳ್ತೀನಿ, ವಿಸ್ತರಿಸ್ತೀನಿ. ಎಲ್ಲ ರಾಶಿಗಳವರು ಕೂಡ ಅವನು ಕುಜಕ್ಷೇತ್ರದಲ್ಲಿ ಸಂಚರಿಸುವಾಗ ನರಸಿಂಹನ ಆರಾಧನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಹೀಗಾಗಿ ತಪ್ಪದೇ ಈ ಒಂದು 15-20 ದಿನದೊಳಗೆ ಯಾವುದಾದ್ರು ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸಾಧ್ಯವಾದರೆ ನಿಮಗೆ ತುಳಸಿ ಅರ್ಚನೆ ಮಾಡಿಸಿದ್ರೆ ಸಾಕಾಗುತ್ತೆ, ತುಂಬ ಒಳ್ಳೆಯದು, ಅಷ್ಟಾದರೂ ಮಾಡಿ. ಇಲ್ಲ, ಹೆಸರು ಬೇಳೆ ಪಾಯಸ ನೈವೇದ್ಯ ಮಾಡಿಸಿ ನೀವು ಪ್ರಸಾದ ತಗೊಳ್ಳಿ, ಅದು ತುಂಬ ಒಳ್ಳೆಯದು. ಪ್ರತಿ ದಿವಸ ಮಾಡ್ತೀನಿ ಅಂತಂದರೆ ತುಂಬ ಒಳ್ಳೆಯದು, ಮಾಡಿ. ಇಲ್ಲ, ಕನಿಷ್ಠ ಒಂದು ಬುಧವಾರವೋ ಅದೊಂದು ಮಂಗಳವಾರವೋ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ನರಸಿಂಹನಿಗೆ ಬಹಳ ವಿಶೇಷವಾದ ಪೂಜೆ ಮಾಡಿಸಿ
ಬಹಳ ವಿಶೇಷವಾದ ಪೂಜೆ ಅಂತಂದರೆ ಆಡಂಬರದ ಪೂಜೆ ಅಂತ ಅಷ್ಟೇ ಅರ್ಥ ಅಲ್ಲ. ಅದಿದ್ದರೆ ಒಳ್ಳೆಯದು. ನರಸಿಂಹಸ್ವಾಮಿಗೆ ಅಲಂಕಾರ ಮಾಡಿ ಒಂದು ವಿಶೇಷ ಹವನವೋ ಮತ್ತೊಂದೋ ಮಾಡಿಸಿದ್ರೆ ತಪ್ಪಲ್ಲ. ಅದರಿಂದ ಮತ್ತಷ್ಟು ಅನುಕೂಲವೇ ಉಂಟಾಗುತ್ತೆ. ಸಾಮಾನ್ಯರು ಭವ್ಯವಾದ ಆರಾಧನೆ ಹೇಗಪ್ಪ ಅಂತಂದರೆ ಮನಸ್ಸಿನಲ್ಲಿ ಇನ್ನೊಂದರ ಸಂಗ ಮಾಡದೆ, ಮನಸ್ಸಿಗೆ ಇನ್ನೊಂದನ್ನು ಅಂಟಿಸಿಕೊಳ್ಳದೆ ಭಗವಂತನನ್ನೇ ವ್ಯಾಪಿಸಿಕೊಂಡಾಗ ಅದು ಆರಾಧನೆಯ ಔನ್ನತ್ಯ ಆಗುತ್ತೆ. ಘನವಾಗಿ ಒಂದಷ್ಟು ದುಡ್ಡಿದೆ ಅಂತ ಹೇಳಿ ಮಾರುಗಟ್ಟಲೆ ಹೂ ತಂದು, ದುಡ್ಡಿದೆ ಅಂತ ಹೇಳಿ ಕೆ ಜಿಗಟ್ಟಲೆ ಹಣ್ಣುಗಳನ್ನು ತಂದು ಸೂರ್ಯೋದರ ಆ ವಿಸ್ತಾರಕ್ಕಿಂತ ಮನಸ್ಸಿಗೆ ಇನ್ನೊಂದರ ಕೇಡಿನ ಅಂಶಗಳನ್ನು ತುಂಬಿಕೊಳ್ಳದೆ ನಿಷ್ಕಲ್ಮಶವಾದ ಕೇವಲ ಭಕ್ತಿ, ಶುದ್ಧ ಭಕ್ತಿ ಅಂತಾರಲ್ಲ, ಆ ರೀತಿ ಭಕ್ತಿಯನ್ನು ವಿಸ್ತರಿಸ್ಕೊಳ್ತಾ ಹೋದರೆ ಅದು ಆರಾಧನೆಯ ಔನ್ನತ್ಯ ಆಗುತ್ತೆ. ತುಂಬ ಮಾರು ಹೂ ತರೋದಕ್ಕಿಂತ ಹೀಗೆ ಭಕ್ತಿಯ ವಿಸ್ತಾರ ಮಾರುಗಟ್ಟಲೆ ಬೆಳೆದರೆ ಭಾಳ ಒಳ್ಳೆಯದು. ಅದನ್ನು ಅಳತೆ ಕಡ್ಡಿ ಅಳತೆ ಯಾವ ಗಜಕಡ್ಡಿ ತರೋಣ? ಭಕ್ತಿಯನ್ನು ಅಳತೆ ಮಾಡಲಿಕ್ಕೆ ಹೂವಿನ ಹಾಗೆ ಅಳತೆ ಮಾಡಲಿಕ್ಕಾಗತ್ತಾ? ಇಷ್ಟು ಮಾರು ಹಾಕಿದ್ದೀನಪ್ಪ, ಅಥವಾ ಯಾವುದೋ ಒಂದು ಗ್ರಾಮ್ ತೂಕದ ಕಲ್ಲಿಟ್ಟುಬಿಟ್ಟು ಇಷ್ಟು ಕೆ ಜಿ ನಾನು ಭಕ್ತಿ ಮಾಡಿದ್ದೀನಿ, ಆಗಲ್ಲ. ಅದಕ್ಕೆ ಅಳತೆ ಮೀರಿದ, ತೂಕ ಮೀರಿದ ಭಕ್ತಿಯನ್ನು ನಾವು ಸಮರ್ಪಣೆ ಮಾಡಬೇಕು. ಅದು ಬಹಳ ಕಾಯುತ್ತೆ. ಕೆಟ್ಟ ಬುದ್ಧಿ ಬರೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕೆಟ್ಟ ಸಂಘ ಉಂಟಾಗೋದಿಲ್ಲ. ಉಂಟಾದರೂ ಕೂಡ ಯಾವುದೋ ಒಂದು ಸಜ್ಜನರ ಸಂಪರ್ಕದಿಂದ ಇದೆಲ್ಲ ದಾರಿಯನ್ನು ಅರಿವು ಉಂಟಾಗುತ್ತೆ. ಈ ಬುಧನ ಸಂಕ್ರಮಣ ಇಷ್ಟೆಲ್ಲ ಚಟುವಟಿಕೆಗಳಿಗೆ ಕಾರಣವಾಗಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬುಧ ಬುದ್ಧಿವಂತನಾದವನಿಗೇನಾದರೂ ಕೆಟ್ಟದ್ದರ ಸಂಯೋಗ ಬಂದುಬಿಟ್ರೆ ಅವನು ತುಂಬ ಕ್ರಿಮಿನಲ್ ಆಗಿಬಿಡ್ತಾನೆ. ಹೀಗಾಗಿ ಅದಕ್ಕೆ ಆಸ್ಪದ ಕೊಡಬಾರ್ದು. ಮಕ್ಕಳ ಕಡೆಗೆ ಗಮನ ಇರಲಿ, ಅವರ ಸ್ನೇಹಿತರ ಕಡೆ ಗಮನ ಇರಲಿ, ಅವರ ವರ್ತನೆಗಳೇನು, ಅವರು ಯಾರ ಜೊತೆಗಿದ್ದಾರೆ, ಏನು ಹೆಚ್ಚು ಕೆಲಸ ಮಾಡಿ ಯಾವುದರಲ್ಲಿ ಮಗ್ನರಾಗಿದ್ದಾರೆ, ಇದ್ರ ಕಡೆ ತುಂಬ ಗಮನ ಕೊಡಿ. ಟೆಕ್ನಾಲಜಿ ಈಗ ಅತಿಶಯವಾಗಿ ಬೆಳೆದುಬಿಟ್ಟಿದೆ. ಇದನ್ನು ಬಳಸಿಕೊಂಡೇ ಕೆಟ್ಟದ್ದನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾನೆ. ಯಾಕಂದರೆ ಬುಧ ಜ್ಞಾನಿ. ಅವನಿಗೆ ಪುಸ್ತಕ, ಪೆನ್ನು, ಪೇಪರಿಂದ ಹೊರತಾಗಿ ಯಾವ ರೀತಿಯ ತಾಂತ್ರಿಕಾಂಶಗಳಿಂದಲೂ ನಾವು ಹಾದಿ ತಪ್ಪಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ಮಿತಿ ಬಹಳ ಸಣ್ಣದಿದೆ. ದೈವಶಕ್ತಿ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಯಾವ ರೀತಿ ಮನುಷ್ಯನನ್ನು ಹಾಳು ಮಾಡಿಬಿಡಲಿಕ್ಕೆ ಅವನು ಅಲ್ಲಿ ವಸ್ತುತಃ ಹೇಳುತ್ತೆ, ದೇವತೆಗಳು ನ್ಯಾಯಪರರು. ನಮ್ಮನ್ನು ಶಿಕ್ಷಿಸೋದಕ್ಕೆ ನಮಗೆ ಹಿತವಾದ ದುಶ್ಚಟಗಳನ್ನು ಆಯ್ಕೆ ಮಾಡಿಕೊಳ್ತಾರಂತೆ. ಒಂದು ದುಶ್ಚಟವನ್ನು ಅಂಟಿಸಿಬಿಟ್ರೆ ಸಾಕಲ್ವ ಮನುಷ್ಯ ಪತನ ಆಗೋದಕ್ಕೆ. ಹೀಗಾಗಿ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು. ಕೆಟ್ಟ ಚಟಗಳಿಗೆ ದೇವತೆಗಳನ್ನು ನಮ್ಮನ್ನು ತೊಡಗಿಸಿಬಿಡಬಾರ್ದು. ಯಾವುದೋ ಒಂದು ಚಟ ರುಚಿ ಹತ್ತಿಸ್ಬಿಟ್ಟು ಹೇಗೆ ಇನ್ನೊಬ್ಬರಿಗೆ ಯಾರ ಶಿಕ್ಷೆ ಬೇಕಾಗಿಲ್ಲ, ನೀನೇ ಶಿಕ್ಷೆ ಕೊಟ್ಕೊಳ್ಳೋ ಹಾಗೆ ಮಾಡಿಬಿಡ್ತಾನೆ ಭಗವಂತ. ಈ ಎಚ್ಚರಿಕೆ ಬೇಕು. ಭಗವಂತನ ಸಮೀಪಕ್ಕೆ ಹೋಗಿ ನೀನೇನಾದ್ರು ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನನ್ನ ಕಥೆ ಏನು ಅಂತ ಯೋಚನೆ ಮಾಡು ಸ್ವಲ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ವಸ್ತುತಃ ಭಗವಂತನಿಗೆ ನಮ್ಮ ಮೇಲೆ ದ್ವೇಷ ಇಲ್ಲ. ಅವನಿಗೆ ದ್ವೇಷವೇ? ಭಗವದ್ ಲೀಲೆ ಇದೆಲ್ಲ. ನಮ್ಮ ಕರ್ಮಾರ್ಜಿತ ಫಲಗಳಿಂದಾಗಿ ನಮಗೆ ಹಾಗಾಗುತ್ತೆ. ಅಂಥ ಸಂಘ ಬೇಡ ನಮಗೆ, ಅಂಥ ಚಟ ಬೇಡ ನಮಗೆ. ಇದು ಉಂಟಾಗಬೇಕು. ಬುಧನ ಸಂಚಾರದಿಂದಾಗಿ ಈ ಬುದ್ಧಿ ವಿಷಮವಾಗಿ ವರ್ತಿಸಲಿಕ್ಕೆ ಶುರು ಮಾಡಿಬಿಡುತ್ತೆ. ಹೀಗಾಗಿ ಇದರ ಕಡಿವಾಣ ಏನು ಅಂದರೆ ನರಸಿಂಹ ಪ್ರಾರ್ಥನೆ, ನರಸಿಂಹನ ಆರಾಧನೆ. ಇದು ಬಹಳ ಮುಖ್ಯವಾಗಬೇಕು. ತಪ್ಪದೇ ಈ ದಿವಸ ಶನಿವಾರ ಬೇರೆ ಆಗಿದೆ. ನರಸಿಂಹನ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯ, ಆಗಲೇ ಹೇಳಿದ್ನಲ್ಲ, ಹೃದಯದಲ್ಲಿ ಹೇಗೆ ವಿಸ್ತರಿಸ್ಕೊಳ್ಬೇಕು ಭಕ್ತಿ ಅಂದರೆ ನರಸಿಂಹನೂ ಮೆಚ್ಚುವ ಹಾಗೆ ಆ ಪ್ರಾರ್ಥನೆ ಮಾಡಿ, ಆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಬುಧ ಪರಿವರ್ತನೆಯಿಂದ ಏನೆಲ್ಲ ಆಗುತ್ತೆ? ನನಗೆ ಇವಾಗ ಒಂದು ಗಾದೆ ಮಾತು ನೆನಪಿಗೆ ಬರ್ತಿದೆ. ಸಜ್ಜನರ ಸಹವಾಸ ಸವಿಜೇನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೇನು ಕಡಿದಂತೆ ಅನ್ನೋ ಹಾಗೆ ಬುಧನ ಪರಿವರ್ತನೆಯಿಂದ ಆಗು ಹೋಗುಗಳನ್ನು ನಾವು ನರಸಿಂಹ ಪ್ರಾರ್ಥನೆ ಮೂಲಕ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನ ಮಂಡ್ಯದಿಂದ ಭರತ್ ಅವರು ಕಳಿಸಿದ್ದಾರೆ. ಭರತ್ ಅವರ ಜನ್ಮ ದಿನಾಂಕ 23/7/2013. ಹುಟ್ಟಿದ ಸಮಯ ಮಧ್ಯರಾತ್ರಿ 2:33. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭರತ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ.
ನೋಡಿ ನಿಮ್ಮ ಜಾತಕದಲ್ಲಿ ನೋಡಿ ತಮ್ಮದು ಇದು ವೃಷಭ ಲಗ್ನ, ಲಗ್ನದಿಂದ ದ್ವಿತೀಯದಲ್ಲಿ ಕುಜ ಗುರು ಬುಧರ ಯುತಿ ಇದೆ. ಈಗಷ್ಟೇ ಹೇಳಿದ್ನಲ್ಲ ಬುಧ, ಅವನು ಬುಧನಿಗೆ ಇನ್ನೊಂದು ಸ್ವಭಾವ ಇದೆ. ಏನಂದರೆ ಈ ಬುಧ ಪಾಪ ಬುಧ ಸ್ಥೈರ್ಯುತ ಅಂತ, ಪಾಪಗ್ರಹಗಳ ಜೊತೆಗಿದ್ದರೆ ಪರಮಪಾಪಿತ್ವದ ಕ್ರಿಮಿನಾಲಿಟಿ ಬುದ್ಧಿ ಬಂದುಬಿಡುತ್ತೆ. ಸಜ್ಜನರ ಜೊತೆಗಿದ್ದೇ ಮಹಾ ಮೇಧಾವಿ ಥರ ಇರ್ತಾನೆ ಅಂತ. ಇಲ್ಲಿ ಗುರು ಬುಧ ಯುತಿ, ಕುಜನೂ ಇದಾನೆ, ಇರಲಿ ತೊಂದರೆ ಇಲ್ಲ, ಸ್ವಲ್ಪ ಇರುತ್ತೆ. ಆದರೆ ಗುರು ಯುತಿ ತುಂಬ ಒಳ್ಳೆಯದು. ಹೀಗಾಗಿ ತುಂಬ ಚೆನ್ನಾಗಿದೆ. ಪಂಚಮಾಧಿಪತಿ ವಾಗಧಿಪತಿ ಬುಧನೇ ಆಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಒಳ್ಳೆ ಪ್ರೊಫೆಸರ್ ಆಗಿಬಿಡಬಹುದು, ಒಳ್ಳೆ ಟೀಚರ್ ಖಂಡಿತ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲ ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತೀರ, ಈ ರೀತಿಯ ಒಂದು ಅವಕಾಶ ಇದೆ ಇವರೇ. ಹೀಗಾಗಿ ಪ್ರಯತ್ನ ಮಾಡಿ. ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿದೆ ಜಾತಕ, ತುಂಬ ಚೆನ್ನಾಗಿದೆ. ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಗೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶಿವ ಅವರು ಕಳಿಸಿದ್ದಾರೆ. ಶಿವ ಅವರ ಜನ್ಮ ದಿನಾಂಕ 17/7/2000, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಶಿವ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಕಾಲು ನೋವಿದೆ, ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ, ಆದರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ನೋವು ಕಡಿಮೆ ಆಗ್ತಾ ಇಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವ ಅವರ ಪ್ರಶ್ನೆ, ಕಾಲು ನೋವು ಪಾಪ ಆಗಿದೆ, ಚಿಕಿತ್ಸೆ ತಗೋತಾದರೆ ಅನುಕೂಲ ಆಗಿಲ್ಲ ಅಂತ ಹೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಆಯಿತು, ಜಾತಕ ನೋಡೋಣ. ಪ್ರಾರಬ್ಧವಶಾತ್ ನಮಗೆ ಅಂಟು ಬಂದುಬಿಡುತ್ತೆ ರೋಗ. ಪ್ರಾಚೀನ ಕರ್ಮದ ವಶದಿಂದ ಪ್ರಾರಬ್ಧ ಅದು ಬಂದಿರುತ್ತೆ, ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಈಗ ರಾಹು ದಶೆಯಲ್ಲಿ ತಮಗೆ ಬುಧನ ಭುಕ್ತಿ, ಕೇತು ಈಗ ಮುಂದೆ ಶುರುವಾಗುತ್ತೆ 6ನೇ ತಿಂಗಳಿಂದ, ಮುಂದೆ ಜೂನ್ನಿಂದ. ಈಗ ಬುಧ ನಡೀತಾ ಇದೆ. ಬುಧ ನಿಮಗೆ ಆತ ಷಷ್ಠ 6ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದೇ, ಆತಂಕ ಬೇಡ. ಕುಜನೂ ಅಲ್ಲಿದ್ದಾನೆ. ಯಾರು ಕಾಲಿನ ಅಧಿಪತಿಯೋ ಅವನು ಈ ರೋಗಾಧಿಪತಿ ಜೊತೆಗೆ ಸೇರಿದ್ದಾನೆ. ನೋಡಿ, ನರಸಿಂಹ ಕವಚ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ, ತುಂಬ ಸಹಾಯ ಆಗುತ್ತೆ. ನರಸಿಂಹ ಕವಚ ಹೇಳ್ಕೊಳ್ಳಿ, ಪ್ರತಿ ದಿವಸ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಈ ಕಾಲಿನ ಬಾಧೆಯಿಂದ ಹೊರಗೆ ಬರ್ತೀರಾ. ಯೋಚನೆ ಮಾಡಬೇಡಿ. ನಿಮ್ಮ ಯಾವುದನ್ನು ನಾವು ಈ ಜಾತಕದಲ್ಲಿ ಅಂಗಗಳ ವಿಭಾಗ ಮಾಡಿದ್ದಾರೆ. ಕಾಲಾಂಗಾನಿ ವರಾಂಗಮಾನನ ಉರಹ ಹೃತ್ಕ್ರೋಢವಾಸೋ ಭೃತೋ ವಸ್ತಿರ್ವ್ಯಂಜನಂ ಜಾನು ಊರು ಯುಗಳೇ ಜಂಘೇ ತಥೋಂಘ್ರಿದ್ವಯಂ ಅಂತ ಹೀಗೆ ವಿಭಾಗ ಮಾಡ್ತಾರೆ. ಆ ಯಾವುದು ಕಾಲಿನ ಭಾಗ ಇದೆಯೋ ಅದಕ್ಕೆ ಗುರು ದೃಷ್ಟಿಯೂ ಇದೆ. ಹೀಗಾಗಿ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ನರಸಿಂಹ ಕವಚ ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಆಗುತ್ತೆ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ ಈ ದಿವಸ ಮಾಂದಿಬುದಿಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ತುಲಾ ರಾಶಿಯಲ್ಲಿ ಬುಧನನ್ನು ಕಾಣ್ತಾ ಇದ್ದೀವಿ. ಬುಧನ ಪರಿವರ್ತನೆ ಇದೆ ಈ ದಿವಸ. ಅಥವಾ ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ. ವೃಶ್ಚಿಕದಲ್ಲಿ ಈಗಾಗಲೇ ರವಿ, ಕುಜ ಹಾಗೂ ಶುಕ್ರ ರೀತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು ಶನೈಶ್ಚರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ತೃತೀಯದ ಗುರುಚಂದ್ರರ ಯುತಿ ಏನಪ್ಪ ಅಂದರೆ ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ. ಧೈರ್ಯ, ಸಾಹಸ, ಕಠಿಣ ಕಾರ್ಯಗಳನ್ನು ಜಯಿಸ್ತಕ್ಕಂತಹ ಶಕ್ತಿ, ಧೃತಿಶಕ್ತಿ ಅಂತಾರೆ ಅದನ್ನು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಬುಧನ ಸಂಕ್ರಮಣ ಇಷ್ಟು ದಿವಸ ಸಪ್ತಮದಲ್ಲಿ ಆತನ ಸಂಚಾರ ಇತ್ತು, ಈಗ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಆತ ನಿಮಗೆ ರೋಗಾಧಿಪತಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸ್ವಲ್ಪ ಹುಷಾರು, ಗಮನ ಇರಲಿ. ಯಾವುದೋ ಒಂದು ವ್ಯಸನಕ್ಕೆ ತುತ್ತಾಗ್ತೀರಾ, ಹಣ ಕಳ್ಕೊಳ್ತೀರಾ, ದುಃಖ ಪಡ್ತೀರಾ, ಈ ರೀತಿಯ ಒಂದು ಸಾಧ್ಯತೆಯೂ ಇದೆ. ಹುಷಾರು, ಎಚ್ಚರ ಇರಲಿ. ಈ ದಿವಸ ಮಾಂದಿ ಬೇರೆ ಷಷ್ಠದಲ್ಲಿ ಸಂಚರಿಸಿದ್ರೆ ಶರೀರಕ್ಕೆ ಪೆಟ್ಟಾಗುತ್ತೆ ಅಂತಿದೆ. ಈ ರೀತಿ ಸ್ವಲ್ಪ ಹುಷಾರು, ಶರೀರಕ್ಕೂ ಮನಸ್ಸಿಗೆ ಎರಡಕ್ಕೂ ಪೆಟ್ಟಾಗುವ ಸಾಧ್ಯತೆ ಇದೆ ಈ ದಿವಸ. ಇದಕ್ಕೇನಪ್ಪ ಪರಿಹಾರ? ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ಅವರೇ ದ್ವಿತೀಯದಲ್ಲಿ ಚಂದ್ರ ಗುರು ಯುತಿ, ಅದು ನಿಮ್ಮ ಪಾಲಿಗೆ ಒಂದು ಮಂಗಳ ವಾತಾವರಣ ಉಂಟು ಮಾಡುತ್ತೆ. ಮನೆಯಲ್ಲಿ ಒಂದು ಹಿತವಾದ ವಾತಾವರಣ, ಮಾತಿನಲ್ಲಿ ಹಿತವಾದ ವಾತಾವರಣ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬುದ್ಧಿವಂತರಾಗಿರ್ತೀರ, ಬುದ್ಧಿಯ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ. ಸುಗ್ರಾಸ ಭೋಜನ, ಸಿಹಿಯಾದ ಭೋಜನ, ಇದಕ್ಕೆ ಅವಕಾಶಗಳು ಏರ್ಪಾಡಾಗ್ತಕ್ಕಂಥದ್ದು, ಅದು ಮನಸ್ಸಿಗೆ ಹಿತವಾಗಿರ್ತೀರ ಈ ದಿವಸ. ಬುಧನ ಸಂಕ್ರಮಣ ನಿಮ್ಮ ಪಾಲಿಗೆ ಧನಾಧಿಪತಿ ವ್ಯಾಪಾರದಲ್ಲಿ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬಿಡುತ್ತೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರುಬಲ ಹೋಗಿದೆ, ಮತ್ತೆ ಜನ್ಮಕ್ಕೆ ಬಂದಿದ್ದಾನೆ ಗುರು.
ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಆದರೆ ಈ ದಿವಸ ಏನೂ ತೊಂದರೆ ಇಲ್ಲ. ಈ ದಿವಸ ನಿಮಗೆ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಬುಧ ಅವನಿಷ್ಟು ದಿವಸ ಪಂಚಮದಲ್ಲಿದ್ದ, ಈ ಹೊತ್ತಿನಿಂದ ಅವನ ಸಂಚಾರ 6ನೇ ಮನೆಯಲ್ಲಿ ಆಗುತ್ತೆ. ಈ ಕಾರಣದಿಂದಾಗಿ ಸ್ಕಿನ್ ಅಲರ್ಜಿ ಆಗಬಹುದು, ಹುಷಾರು. ಮತ್ತು ಶತ್ರುಗಳ ಬಾಧೆ, ಬಂಧುಗಳು, ಸ್ನೇಹಿತರು ಇಂಥವರಿಂದಲೇ ಶತ್ರುತ್ವದ ಪೀಡೆ ಇದು ಉಂಟಾಗುವ ಸಾಧ್ಯತೆ ಇದೆ. ತಪ್ಪದೇ ನರಸಿಂಹ ಸ್ತುತಿಯನ್ನು ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಅತಿಯಾದ ಪ್ರೀತಿ ಪಾತ್ರರಿಗೆ ಹೆಚ್ಚಿನ ಖರ್ಚು, ಇಷ್ಟಪಟ್ಟವರಿಗಾಗಿ ಅತಿ ಖರ್ಚು ಮಾಡ್ತಕ್ಕಂತಹ ಸಾಧ್ಯತೆ, ಅತಿ ವ್ಯಯ ಉಂಟಾಗುತ್ತೆ, ಹುಷಾರು. ಈಗ ಸ್ವಲ್ಪ ಭಯ ಆತಂಕದ ವಾತಾವರಣ ಇದೆ ಈ ದಿವಸ. ಮತ್ತು ಬುಧನ ಸಂಕ್ರಮಣ ನಿಮ್ಮ ಪಾಲಿಗೆ ಬುದ್ಧಿಯನ್ನು ಸ್ವಲ್ಪ ವ್ಯತ್ಯಾಸ ಮಾಡುತ್ತೆ. ಯಾರ್ದೋ ಸಹವಾಸ, ಸ್ನೇಹಿತರ ಒಂದು ತೊಡಕು, ತೊಂದರೆ ಉಂಟಾಗೋದು, ಮಕ್ಕಳೇ ನಿಮಗೆ ಕೆಟ್ಟವರಾಗಿಬಿಡ್ತಕ್ಕಂಥದ್ದು, ಆ ರೀತಿಯ ಒಂದು ಫಲ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಯಲ್ಲಿ ಇರದೇ ಹೋಗಿಬಿಡುತ್ತೆ. ಈಗ ಇದಕ್ಕೇನಪ್ಪ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿವಸ ತುಂಬ ಲಾಭದಾಯಕವಾಗಿದೆ. ಬಹಳ ವಿಶೇಷವಾದ ಅನುಕೂಲ. ರಸ ವ್ಯಾಪಾರಿಗಳಿಗೆ, ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಈ ದಿವಸ ಹಣ ಖರ್ಚು ಇದೆ, ಮಾತಿನಲ್ಲಿ ಕಠಿಣತೆ ಇರುತ್ತೆ, ಕುಟುಂಬ ಕಲಹ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಬುಧ ನಿಮ್ಮ ಪಾಲಿಗೆ ಚತುರ್ಥಕ್ಕೆ ಹೋಗ್ತಾನೆ, ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ತುಂಬ ಚೆನ್ನಾಗಿರ್ತೀರ, ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ತೊಡಕಿಗೆ ಸಿಕ್ಕಿಸ್ಬಿಡುತ್ತೆ. ಹೀಗಾಗಿ ಅವ್ರ ಜೊತೆಗೆ ಹುಷಾರು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ತಪ್ಪದೆ ನೀವು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ, ಹೊಸ ಅವಕಾಶಗಳಿಗೆ ದಾರಿ ಅಂಥದ್ದೊಂದು ಸೂಚನೆ, ಕಾರ್ಯಗಳಲ್ಲಿ ಸಮಾಧಾನ, ಸೌಖ್ಯತೆ, ಪ್ರಶಂಸೆ, ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಗೌರವ ಸ್ಥಾನ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ಪಾಲಿಗೆ ಜನ್ಮದಲ್ಲಿ ಮಾಂದಿ ಆದರೆ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳುತ್ತೆ, ತಲೆ ಕಣ್ಣಿನ ಭಾಗಕ್ಕೆ ತೊಂದರೆ ಆಗಬಹುದು, ಹುಷಾರು. ನಿಮ್ಮ ರಾಶಿಯಿಂದ ನೋಡಿ ಬುಧ ತೃತೀಯಕ್ಕೆ ಹೋದಾಗ ಸ್ವಲ್ಪ ಜಿಪುಣತನ ಬರುತ್ತೆ, ಇನ್ನೊಬ್ಬರಿಗೆ ಸ್ವಲ್ಪ ಕೇಡಿನ ಬುದ್ಧಿ ಅಂತಾರೆ, ಆ ರೀತಿಯ ಒಂದು ಸಾಧ್ಯತೆ. ಇನ್ನೊಬ್ಬರಿಗೆ ಕೆಡುಕನ್ನು ಬಯಸೋದು ತಪ್ಪು, ಅದನ್ನು ಮಾಡಬಾರ್ದು. ಈ ಕಾರಣದಿಂದಾಗಿ ನೀವು ಕೂಡ ನರಸಿಂಹ ಪ್ರಾರ್ಥನೆ, ನರಸಿಂಹ ಸ್ತುತಿಯನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ತುಲಾರಾಶಿಯವರಿಗೆ ಈ ದಿವಸ ತೀರ್ಥಕ್ಷೇತ್ರಗಳ ದರ್ಶನ, ಸಜ್ಜನರ ಭೇಟಿ, ಉತ್ತಮರ ಸಂಪರ್ಕ ಏರ್ಪಾಡಾಗುವುದು ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ಹಿತವಾದ ವಾತಾವರಣ, ನೀವು ಯಾವುದು ಅಪೇಕ್ಷೆ ಪಡ್ತೀರೋ ಅದೇ ಕೆಲಸ, ಆ ಕೆಲಸ ಮಾಡಿ ಮನಸ್ಸಿಗೂ ಸಮಾಧಾನ, ಆ ರೀತಿಯಲ್ಲಿರ್ತದೆ. ಇನ್ನು ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಹುಷಾರಾಗಿರಿ. ವಿದ್ಯಾರ್ಥಿಗಳು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಬಹುದು, ಗಮನ ಇರಲಿ. ಮಾತು ಹೊರಟಾಗ್ಬಿಡುತ್ತೆ, ಕೆಟ್ಟ ಮಾತು, ಅವಾಚ್ಯ ಶಬ್ದ ತೊಂದರೆ ಮಾಡುತ್ತೆ, ಹುಷಾರು. ಪ್ರಾರ್ಥನೆಗೆ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಗಳಿಸ್ತೀರ. ಈ ಟೈಲರಿಂಗ್ ಅಥವಾ ಯಾವುದು ಕಾಸ್ಟ್ಯೂಮ್ ರಿಲೇಟೆಡ್, ಫ್ಯಾಷನ್ ಡಿಸೈನಿಂಗ್, ಈ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ವಿದೇಶ ಸಂಪರ್ಕ ಚೆನ್ನಾಗಿರ್ತದೆ, ಅಲ್ಲಿನ ಅನುಕೂಲಗಳೆಲ್ಲ ನಿಮಗೆ ಫಲವಾಗಿ ಸಿಗುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಆಪ್ತರ ಜೊತೆಗೆ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆಯೂ ಇದೆ, ಆಪ್ತರಿಂದ ಮನಸ್ಸಿಗೆ ನೋವಾಗ್ತಕ್ಕಂಥ ಸಾಧ್ಯತೆಯೂ ಇದೆ. ಗಮನ ಇರಲಿ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಉಳಿದ ಹಾಗೆಲ್ಲ ಸ್ನೇಹಿತರ ಸಹಕಾರ ಮತ್ತೊಂದು ಚೆನ್ನಾಗಿದೆ. ನಿಮಗೂ ಕೂಡ ಸ್ಕಿನ್ ಅಲರ್ಜಿ ಆಗಬಹುದು, ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಮತ್ತೆ ಶುರುವಾಗುತ್ತೆ. ಇಷ್ಟು ದಿವಸ ಸ್ವಲ್ಪ ಅನುಕೂಲಕರವಾಗಿತ್ತು, ಈಗಿನಿಂದ ಸಣ್ಣದಾಗಿ ಏನೋ ಒಂಥರ ಅಸಮಾಧಾನ ಅದು ತೋರಿಸುತ್ತೆ, ಹುಷಾರು. ಆದರೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಜಲ ಮತ್ತು ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ವಿಶೇಷ ಲಾಭ ಇದೆ ಈ ದಿವಸ. ಮನೆಯಲ್ಲಿ ಮಂಗಳ ಕಾರ್ಯಗಳ ಸೂಚನೆ, ಅದರ ಒಂದು ವಾತಾವರಣ, ಅಂಥ ಕಾರ್ಯಗಳಲ್ಲಿ ನೀವು ಭಾಗಿಯಾಗೋದು, ಆ ರೀತಿಯ ಒಂದು ಶುಭವೂ ಇದೆ. ಪ್ರಾರ್ಥನೆಗೆ ತಪ್ಪದೇ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ, ಅನುಕೂಲ ಉಂಟಾಗುತ್ತೆ. ಹಿರಿಯರ ಸಹಕಾರ, ಬುದ್ಧಿವಂತರ ಸಲಹೆ, ಮಾರ್ಗದರ್ಶನ ಸಿಗುತ್ತೆ, ಲಾಭ, ಅದೇ ನಿಮಗೆ ಲಾಭ. ದಾಂಪತ್ಯದಲ್ಲಿ ಸ್ವಲ್ಪ ಅವರ ಆರೋಗ್ಯ ವ್ಯತ್ಯಾಸ ಆಗಬಹುದು, ನಿಮ್ಮ ಮಡದಿಯದು ಅಥವಾ ನಿಮ್ಮ ಯಜಮಾನರದ್ದು, ಗಂಡನದ್ದು ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹುಷಾರು, ಎಚ್ಚರಿಕೆ ಇರಲಿ. ಪ್ರಾರ್ಥನೆಗೆ ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ, ಅವ್ರಿಗೂ ಕೇಳಿಸಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಬೌದ್ಧಿಕ ಕ್ಲಾಶಸ್, ಇಂಟಲೆಕ್ಚುಯಲ್ ಕ್ಲಾಶಸ್ ಅಂತಾರಲ್ಲ, ಆ ರೀತಿ ಆಗುವ ಸಾಧ್ಯತೆ ಇದೆ, ಹುಷಾರು. ಗಮನ ಇರಲಿ.
ಯಾವುದು ಸರಿ ಯಾವುದು ತಪ್ಪು ಈ ಥರ ಗೊಂದಲ ಬಂದಾಗ ಹಿರಿಯರ ಸಲಹೆ ತಗೊಳ್ಳಿ. ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ, ಗುರುಬಲ ಬಂದಿದೆ, ಹೀಗಾಗಿ ಆತಂಕ ಬೇಡ. ಮನಸ್ಸಿಗೆ ಒಂದು ಶಾಂತ ವಾತಾವರಣ, ಚಂದ್ರನೂ ಸೇರಿದ್ದಾನೆ ಈ ದಿವಸ, ಮನಸ್ಸಿಗೆ ಹಿತವಾಗಿರುತ್ತೆ ವಾತಾವರಣ. ಮತ್ತು ಮಕ್ಕಳಿಂದಾಗಿ ತುಂಬ ಸಮಾಧಾನ ಸೌಖ್ಯತೆಯನ್ನು ಕಾಣ್ತೀರಾ ಈ ದಿವಸ. ಈ ದಿವಸ ನಿಮಗೆ ಅಷ್ಟಮದಲ್ಲಿ ಮಾಂದಿ ಇದ್ದರೆ ವಸ್ತು ನಷ್ಟತೆ ಇದೆ, ಹುಷಾರು, ಗಮನ ಇರಲಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣ ಸೌಖ್ಯಕರವಾಗಿರ್ತದೆ ಈ ದಿವಸ. ಸ್ನೇಹಿತರು ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಅಂದರೆ ಆಪ್ಯಾಯಮಾನವಾಗಿರ್ತೀರ. ಮತ್ತು ವಿಹಾರದಲ್ಲೂ ಅಷ್ಟೇ ತುಂಬ ಮನಸ್ಸಿಗೆ ಹಿತವಾದ ವಾತಾವರಣ. ಶಾಪಿಂಗು ಅಥವಾ ಇನ್ನೇನು ಮನರಂಜನೆಯ ಒಂದು ಸಂದರ್ಭ ಎದುರಾಗುತ್ತೆ. ಆ ರೀತಿಯ ಒಂದು ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು ಆ ರೀತಿಯಲ್ಲಿದೆ. ಮಕ್ಕಳಿಂದಲೂ ಅಷ್ಟೇ ಸಮಾಧಾನ ಸೌಖ್ಯ, ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಹುಷಾರು, ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವರಪ್ರದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ನರಸಿಂಹನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಅದರಲ್ಲೂ ಬುಧ ಸಂಕ್ರಮಣದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲಾಫಲ, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.